ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ಜನ ಕೇಳಿದ್ರಿ ಫ್ರೀಲಾನ್ಸಿಂಗ್ ಏನಾದರೂ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಇದು ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ಕೆಲಸ. ನಿಮ್ಮ ಫ್ರೀ ಟೈಮಲ್ಲಿ ನೀವು ಮಾಡುವಂತ ಒಂದು ಪಾರ್ಟ್ ಟೈಮ್ ಕೆಲಸ. ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಸ್ ಆಗಿರ್ಬೋದು, ರಿಟೈರ್ಡ್ ಆಗಿರ್ಬೋದು, ಇಲ್ಲ ಫ್ರೆಶರ್ಸ್ ಆಗಿರ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ಡ್ ಒನ್, ನೀವೇನಾದರೂ ಪಾರ್ಟ್ ಟೈಮಲ್ಲಿ ಮನೆಯಲ್ಲೇ ಮಾಡುವಂಥ ಕೆಲಸ ಏನಾದರೂ ಹುಡುಕ್ತಾ ಇದ್ರೆ ಈ ಕೆಲಸ ನಿಮಗೆ ಆಯ್ತಾ. ಮತ್ತೆ ಎಂಥ ಒಂದು ಒಳ್ಳೆಯದು ಅಂತ ಹೇಳಿದ್ರೆ ಈ ಕೆಲಸದಲ್ಲಿ ನಿಮಗೆ ಹಣ ಡಾಲರಲ್ಲಿ ಸಿಗುವಂಥದ್ದು. ಓಕೆ, ಸೊ ಇದು ಬಂದ್ಬಿಟ್ಟು US ಬೇಸ್ಡ್ ಕಂಪನಿ. ಸೊ ನಿಮಗೆ ಹಣ ಇದರಲ್ಲಿ ಡಾಲರಲ್ಲಿ ಸಿಗ್ತದೆ. ಓಕೆ, ಸೊ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಅಷ್ಟು ನಿಮಗೆ ಇಲ್ಲಿ ಹಣ ಸಿಗ್ತದೆ ನಿಮ್ಮ ಎಫರ್ಟ್ಸ್ ಮೇಲೆ. ಓಕೆ, ಸೊ ನನ್ನ ಒಬ್ಬರು ಫ್ರೆಂಡ್ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಲೈಕ್ ಪಾರ್ಟ್ ಟೈಮ್ ಮಾಡಿ 20,000 ತನಕ ದುಡಿತಾ ಇದ್ರು. ಇಲ್ಲಿ ನೈಟ್ ಟೈಮ್ ಮಾಡ್ತಾ ಇದ್ರು. ನೈಟ್ ಟೈಮ್ ಅವ್ರು ಫ್ರೀ ಇದ್ರು. ಸೊ ನೈಟ್ ಟೈಮ್ ಮಾಡಿ ಅವ್ರಿಗೆ 20,000 ತನಕ ದುಡಿದಾರೆ. ಓಕೆ, ನೀವೇನಾದರೂ ಲೈಕ್ ಫುಲ್ ಟೈಮ್ ಮಾಡಿದ್ರೆ ಈ ಕೆಲಸ ನೀವು 50,000 ರಿಂದ 60,000 ತನಕ ದುಡಿಬೋದು. ನೀವು ಪಾರ್ಟ್ ಟೈಮ್ ಮಾಡಿದ್ರೆ ಒಂದು 15,000 ರಿಂದ 20,000 ತನಕ ದುಡಿಬೋದು. ಓಕೆ, ಕ್ವಾಲಿಫಿಕೇಶನ್ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿದ್ರೆ ಜಸ್ಟ್ 10th ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು. ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಸ್ವಲ್ಪ ಮಾತಾಡ್ಲಿಕ್ಕೆ ಒಂದು ಸ್ವಲ್ಪ ಗೊತ್ತಿರಬೇಕು. ಅಷ್ಟು ಗೊತ್ತಿದ್ರೆ ಸಾಕು, ಮ್ಯಾನೇಜ್ ಮಾಡೋಷ್ಟು ಇಂಗ್ಲೀಷ್ ಗೊತ್ತಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ನಾನು ಇವಾಗ 8th ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಇಂಗ್ಲೀಷೇ ಬರಲ್ಲ, ಓದಲಿಕ್ಕೆ ಬರಲ್ಲ, ಮತ್ತೆ ನನಗೆ ಕಮೆಂಟ್ಸಲ್ಲಿ ಬೈತಾರೆ ನಮಗೆ 8th ಸ್ಟ್ಯಾಂಡರ್ಡ್ ನಮಗೆ ಇಲ್ಲಿ ಅಪ್ಲೈ ಮಾಡೋಕೆ ಗೊತ್ತಾಗಲ್ಲ ಅಂತ. ಸೊ ಅದಕ್ಕೆ ನಾನು ಹೇಳಿದ್ರು 10th ನಿಮಗೆ ಅಟ್ಲೀಸ್ಟ್ ಮಾತಾಡಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ ಅರ್ಥ ಆಗಬೇಕು ಇಂಗ್ಲೀಷ್, ಅಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಸಂಬಳ ಅದೇ ಹೇಳಿದೆ 50-60,000 ತನಕ ದುಡಿಬೋದು ಫುಲ್ ಟೈಮ್ ಮಾಡಿಕೊಂಡು. ಪಾರ್ಟ್ ಟೈಮ್ ಅಂತ ಹೇಳಿದ್ರೆ ಒಂದು 20,000 ತನಕ ದುಡಿಬೋದು ಈ ಕೆಲಸದಲ್ಲಿ. ಓಕೆ, ಸೊ ಏನು ಕೆಲಸ, ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲವನ್ನ, ಒಂದು ಅಸೆಸ್ಮೆಂಟ್ ಟೆಸ್ಟ್ ಕೂಡ ಇದೆ, ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಈ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ. ನೀವು ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋದಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಐಕಾನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತ ಹೇಳಿದ್ರೆ ನಾನು ಜಾಬ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಇದರ ಲಿಂಕನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆನಾ, ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ವೆಬ್ಸೈಟ್ ಕಾಣಲಿಕ್ಕೆ ಸಿಗ್ತದೆ, ಡ್ರೀಮ್ ಪೋರ್ಟ್ ಅಂತ. ಸೊ ನಾನು ಫಸ್ಟಿಗೆ ಹೇಳ್ತೀನಿ, ಈ ಥರದ ತುಂಬ ಸೈಟ್ಸ್ ಇರ್ತದೆ. ಓಕೆನಾ, ಸೊ ಫೇಕ್ ಕೂಡ ಮಾಡಿರ್ತಾರೆ ಕೆಲವೊಬ್ರು ಹ್ಯಾಕರ್ಸ್. ಸೊ ನೀವು ಅಲ್ಲಿ ಹೋಗಿ ಏನೇನೋ ಮಾಡೋಕ್ಕೆ ಹೋಗಬೇಡಿ. ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಲ್ಲ ಅದೇ ಒತ್ತಿ ಅರ್ಜಿ ಸಲ್ಲಿಸ್ಬೋದು ಕೆಲಸಕ್ಕೆ. ಓಕೆನಾ, ಸೊ ನಾನು ಇದೊಂದು ಕಾಷನ್ ಹೇಳುವಂಥದ್ದು. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇನ್ನು ಮುಂದೆ ಹೇಳ್ತೀನಿ, ಆಯಿತಾ. ಸೊ ಹುಷಾರಾಗಿರಬೇಕು. ಓಕೆ, ಆ ಥರ ಮೋಸ ಆಗ್ತಾ ಇರ್ತದೆ. ಸೊ ಕಂಪನಿ ಹೆಸರು ಡ್ರೀಮ್ ಪೋರ್ಟ್ ಅಂತ. ಸೊ ತುಂಬ ಜನರಿಗೆ ಲೈಕ್ ಮನೆಯಿಂದಲೇ ಮಾಡುವಂಥ ಕೆಲಸ ನೋಡ್ತಾ ಇರ್ತೀರ ನೀವು, ಫ್ರೀಲಾನ್ಸಿಂಗ್ ಕೆಲಸ, ಮತ್ತು ಡಾಲರಲ್ಲಿ ಸಂಪಾದನೆ ಮಾಡಬೇಕು ಅಂತ ಇರ್ತದೆ. ಸೊ ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ. ಓಕೆ, ಸೊ ಇಲ್ಲಿ ನೀವು ಮನೆಯಿಂದಲೇ ಕೂತ್ಕೊಂಡು ಡಾಲರಲ್ಲಿ ಹಣ ಮಾಡಬಹುದು. ಓಕೆ, ಇದು ಫ್ರೀಲಾನ್ಸಿಂಗ್ ಜಾಬ್. ಸೊ ಲೈಕ್ ಹೌಸ್ ವೈಫ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲ ಫ್ರೆಶರ್ಸ್ ಕೆಲಸ ಹುಡುಕ್ತಾ ಇರ್ಬೋದು, ಮತ್ತು ಆಲ್ರೆಡಿ ಕೆಲಸ ಮಾಡ್ತಾ ಇದ್ರೆ ನೀವೊಂದು ಕೆಲಸ ನೋಡ್ತಾ ಇದ್ರೆ ಬೇರೆ ಕೆಲಸ, ಸೊ ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಓಕೆ, ಇದು ಫ್ರೀಲಾನ್ಸಿಂಗ್ ಜಾಬ್. ಓಕೆ, ಟ್ರಾವೆಲ್ ಮ್ಯಾನೇಜರ್ ಅನ್ನೋ ಒಂದು ರೋಲ್, ಅದಕ್ಕೆ ಇವರು ಜನರನ್ನ ಹುಡುಕ್ತಾ ಇದ್ದಾರೆ. ಓಕೆ, ಸೊ ಇದು ಫಸ್ಟಿಗೆ ಜೆನ್ಯೂನ್ ಹೌದಾ ಅಲ್ಲ ಅಂತ ನಾನು ಹೇಳ್ತೀನಿ. ಇದು ಜೆನ್ಯೂನ್. ಏನಕ್ಕಂತ ಹೇಳಿದ್ರೆ ಥ್ರೂ ಔಟ್ ದ ಇಂಟರ್ವ್ಯೂ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಯಾವುದೇ ಥರದ ಹಣ ತಗೊಳ್ಳಲ್ಲ ಅವರು. ಓಕೆ, ಸೊ ಏನಾದರೂ ಇವರು ಯಾವುದೇ ಸ್ಟೆಪ್ಸಲ್ಲಿ ಹಣ ತಗೊಂಡ್ರೆ ಅದು ಫೇಕ್ ಅಂತ ಅರ್ಥ. ಇಲ್ಲಿ ಥ್ರೂ ಔಟ್ ದ ಇಂಟರ್ವ್ಯೂ ಪ್ರೊಸೆಸ್ ಇವರು ಹಣ ತಗೊಳ್ಳಲ್ಲ. ಸೊ ಇದು ನೀವು ಜೆನ್ಯೂನ್ ಅಂತ ಮಾಡ್ಬೋದು. ಓಕೆ, ಸೊ ಮತ್ತೆ ಎಂತ ಅಂತ ಹೇಳಿದ್ರೆ ಫ್ರೆಶರ್ಸ್, ನಿಮಗೆ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು ಆರಾಮಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅಂತ ಹೇಳಿದ್ರೆ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚಿಂದ ನಿಮಗೆ ಹೇಗೆ ಇಲ್ಲಿ ಕೆಲಸ ಮಾಡೋದು ಎಲ್ಲ ನಿಮಗೆ ಡೀಟೇಲ್ ಆಗಿ ಇಲ್ಲಿ ಕಲಿಸ್ಕೊಡ್ತಾರೆ. ಓಕೆ, ಮತ್ತೆ ಮನೆಯಿಂದಲೇ ಮಾಡುವಂಥ ಕೆಲಸ, ಮತ್ತೆ ನಿಮಗೆ ಹಣ ಸಂಪಾದನೆ ಡಾಲರ್, ನಾನು ಆಲ್ರೆಡಿ ಹೇಳಿದೆನಲ್ಲ ಡಾಲರಲ್ಲಿ ನೀವು ಇಲ್ಲಿ ಹಣ ಮಾಡ್ಬೋದು. ಸೊ ಎಲ್ಲ ದೇಶದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನನ್ನ ವಿಡಿಯೋ ಕೆಲವೊಬ್ರು ಬೇರೆ ದೇಶದವರು ಕೂಡ ನೋಡ್ತಾ ಇರ್ತೀರಾ. ಸೊ ನೀವು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ, ಸೊ ನನ್ನೊಬ್ಬ ಫ್ರೆಂಡ್ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಪಾರ್ಟ್ ಟೈಮ್ ಮಾಡ್ತಾ ಇದ್ರು, ಅವ್ರು ಫುಲ್ ಟೈಮ್ ಬೇರೆ ಕಡೆ ಮಾಡ್ತಾ ಇದ್ರು. ಸೊ ಅವರಿಲ್ಲಿ ಎಷ್ಟು ಅರ್ನ್ ಮಾಡಿದಾರೆ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ಮಾಡಿ 16,500 ಮಾಡಿದ್ದಾರೆ. ಓಕೆ, ಸೊ ಅಂತ ಹೇಳಿದ್ರೆ ಓನ್ಲಿ ನೈಟ್ ಟೈಮ್ ಅವರು ಮಾಡ್ತಾ ಇದ್ರು. ನೀವೇನಾದರೂ ಲೈಕ್ ಫುಲ್ ಟೈಮ್ ಕಮಿಟ್ ಮಾಡ್ತೀರಾ ಅಂತ ಹೇಳಿದ್ರೆ 50-60,000 ತನಕ ನೀವು ದುಡಿಬೋದು. ಓಕೆ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ನೀವು ಅದಕ್ಕಿಂತ ಜಾಸ್ತಿ ಕೂಡ ದುಡಿಬೋದು.
ಓಕೆ. ನೀವಿಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಮತ್ತು ಎಷ್ಟು ಕೆಲಸ ಚೆನ್ನಾಗಿ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಇಲ್ಲಿ ಹಣ ಮಾಡುವಂಥದ್ದು ನೀವು. ಓಕೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ. ಓಕೆ. ಸೊ ನಿಮಗೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಲೈಕ್ ಫುಲ್ ಫ್ಲೂಯೆಂಟ್ ಆಗಿರಬೇಕು ಅಂತ ಏನಿಲ್ಲ. ಚೆನ್ನಾಗಿ ಮ್ಯಾನೇಜ್ ಮಾಡುವಷ್ಟು ಗೊತ್ತಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ PC ಇರಬೇಕು, ಮತ್ತೆ ಒಂದು ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ. ಸೊ ಎಲ್ಲ ಅದೇ ಹಾಕಿದ್ದಾರೆ. ಯುವರ್ ಎಫರ್ಟ್ ಡ್ರೈವ್ಸ್ ಯುವರ್ ಸಕ್ಸಸ್ ಆ್ಯಂಡ್ ಅರ್ನಿಂಗ್. ನೀವು ಎಷ್ಟು ಎಫರ್ಟ್ಸ್, ಎಷ್ಟು ನೀವು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಇಲ್ಲಿ ಸಂಪಾದನೆ ಮಾಡುವಂಥದ್ದು. ನೋಡಿ, ಕೆಲವೊಬ್ರು ಲಕ್ಷಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ, ಟಾಪ್ ಪರ್ಫಾರ್ಮೆನ್ಸ್. ಸೊ ನೀವು ಕಮ್ಮಿ ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ದು, ಒಂದು 35-40 ಸಾವಿರ ತನಕ ದುಡಿಬಹುದು ಕಮ್ಮಿ ಅಂತ ಹೇಳಿದ್ರು. ಜಾಸ್ತಿ ಅಂತ ಹೇಳಿದ್ರು ಲಕ್ಷದಲ್ಲಿ ದುಡಿಯೋರು ಇದ್ದಾರೆ ನೋಡಿ, ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ಅವರು. ಓಕೆ. ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಅದಾದ್ಮೇಲೆ ನೀವು ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತಲ್ವಾ, ಸೊ ನೀವು ಚೆನ್ನಾಗಿ ಇದು ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ, ಅವಾಗ ನಿಮ್ಗೆ ಇಲ್ಲಿ ಜಾಸ್ತಿ ಸಂಪಾದನೆ ಮಾಡ್ಬೋದು ನೀವು. ಓಕೆನಾ. ಸೊ ಹೇಗೆ ಇದಕ್ಕೆ ಇದು ಮಾಡೋದಂತ ಹೇಳಿದ್ರೆ, ಫಸ್ಟಿಗೆ ಅರ್ಜಿ ಸಲ್ಲಿಸುವಂಥದ್ದು ಆಯ್ತಾ. ಆನ್ಲೈನಲ್ಲಿ ಎಲ್ಲ ಆನ್ಲೈನೇ ಕೆಲಸ. ಸೊ ಫಸ್ಟಿಗೆ ಅಪ್ಲೈ ಆನ್ಲೈನ್. ಓಕೆ. ಸೊ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಒಂದು ಟ್ರೈನಿಂಗ್ ಇದೆ. ಓಕೆ. ಅದು ನೀವು ಕಂಪ್ಲೀಟ್ ಮಾಡಬೇಕು. ಟ್ರೈನಿಂಗ್ ಅಲ್ಲಿ ನಿಮಗೆ ಇದಿರ್ತದೆ, ಲೈಕ್ ಕ್ವಶನ್ಸ್ ಎಲ್ಲ ಇರ್ತದೆ, ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು. ಟ್ರೈನಿಂಗ್ ನೋಡ್ತಾ ನೋಡ್ತಾ ಅದನ್ನು ನೀವು ಕ್ವಶನ್ ಅನ್ನ ಕಂಪ್ಲೀಟ್ ಮಾಡಬೇಕು. ಮತ್ತೆ ನೀವು ಕ್ಲೈಂಟ್ಸ್ ಜೊತೆ ಕೆಲಸ ಮಾಡುವಂಥದ್ದು, ಮತ್ತೆ ಗೆಟ್ ಪೇಯ್ಡ್ ಆ್ಯಂಡ್ ಗ್ರೋ ಆಯ್ತಾ, ನೀವಲ್ಲಿ ಹಣ ಮಾಡುವಂಥದ್ದು. ಓಕೆ. ಸೊ ಜಾಯ್ನ್ ಅ ಸ್ಟೂಡೆಂಟ್ ಅಂತ ಇದೆಯಲ್ಲ, ಇದಕ್ಕೂ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಅಂತ ಇದೆಯಲ್ಲ, ಇದಕ್ಕೂ ಕ್ಲಿಕ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೋದು. ಸೊ ನಾನು ಏನು ಮಾಡ್ತೀನಿ, ಜಾಯ್ನ್ ಅ ಸ್ಟೂಡೆಂಟ್ ಇದೆಯಲ್ಲ ಇದಕ್ಕೆ ಒತ್ತೀನಿ. ಆವಾಗ ನನಗೆ ಈ ರಿಜಿಸ್ಟ್ರೇಷನ್ ಪೇಜ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಓಕೆ. ಬಿಫೋರ್ ಸ್ಟಾರ್ಟಿಂಗ್ ದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಪ್ಲೀಸ್ ಆಥರೈಸ್ ಥ್ರೂ ಯುವರ್ ಸೋಷಿಯಲ್ ನೆಟ್ವರ್ಕ್ ಅಕೌಂಟ್ ಆಯ್ತಾ. ಲಾಗಿನ್ ಥ್ರೂ ಗೂಗಲ್ ಆಗ್ಬೋದು, ಲಾಗಿನ್ ವಿತ್ ಫೇಸ್ಬುಕ್ ಆಗ್ಬೋದು. ನಾನು ಗೂಗಲ್ ಪ್ರಿಫರ್ ಮಾಡ್ತೀನಿ. ಸೊ ನೀವು ಮುಂಚೆನಾದ್ರೂ ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಮೇಲ್ ID ಚೇಂಜ್ ಮಾಡಿ ನಂಬರ್ ಚೇಂಜ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ವಾಪಸ್ ಅವರು ತಗೋಲ್ಲ ಆಯ್ತಾ. ಸೊ ನಾನಿಲ್ಲಿ ಮೇಲ್ ID ಚೇಂಜ್ ಮಾಡಿಕೊಂಡು ಅರ್ಜಿ ಸಲ್ಲಿಸ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಇದ್ದೀರಾ, ಡೇಟಾಬೇಸ್ ಅಲ್ಲಿ ಇರ್ತದೆ ಅವರದ್ದು. ಓಕೆ. ಸೊ ಇದ್ದೀರಾ ಅಂತ ಹೇಳಿ ಮತ್ತೆ ನಮ್ದು ಅರ್ಜಿ ತಗೊಳ್ಳಲ್ಲ. ಓಕೆ. ಕಂಟ್ರಿ ಆಫ್ ರೆಸಿಡೆನ್ಸ್ ಇಂಡಿಯಾ, ನೀವು ಯಾವುದೇ ಕಂಟ್ರಿಯಿಂದ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸಿಟಿ ಆಫ್ ರೆಸಿಡೆನ್ಸ್, ಸೊ ಇಲ್ಲಿ ನೀವು ಸಿಟಿ ಆಫ್ ರೆಸಿಡೆನ್ಸ್ ಹಾಕಿ. ಓಕೆ. ಅದಾದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ನಿಮ್ದು ಸ್ಪೆಸಿಫೈ ಮಾಡಿ, ಅದಾದ್ಮೇಲೆ ಇದು 2 ಬಾಕ್ಸ್ ಟಿಕ್ ಮಾಡಿ, ಅದಾದ್ಮೇಲೆ ಕಂಟಿನ್ಯೂ ಕೊಡಿ. ಇಯರ್ ಆಫ್ ಸೇಲ್ಸ್ ಆರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಹಾಕಿ, ಇಲ್ಲ ಅಂತಂದ್ರೆ ನೋ ಎಕ್ಸ್ಪೀರಿಯನ್ಸ್. ಯುವರ್ ಸೇಲ್ಸ್ ಆರ್ ಕಸ್ಟಮರ್ ಕೇರ್ ಇಂಡಸ್ಟ್ರಿ ಅಂತ ಕೇಳ್ತಾ ಇದ್ದಾರೆ. ಇದು ಹಾಕಿ, ಇಲ್ಲ ಅಂತಂದ್ರೆ ನನ್ನ ಎಜುಕೇಶನ್ ಲೆವೆಲ್ ಏನು ಕಲ್ತಿದ್ದೀರಾ ನೀವು, ಸ್ಕೂಲಾ, ಪ್ರೊಫೆಷನಲಾ, ಕಾಲೇಜಾ, ಬ್ಯಾಚುಲರಾ, ಮಾಸ್ಟರ್ಸಾ, ಪೋಸ್ಟ್ ಯೂನಿವರ್ಸಿಟಿಯಾ, ಡಾಕ್ಟರ್ಸಾ, ಏನು ಕಲ್ತಿದ್ದೀರಾ ನೀವು ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಲೈಕ್ 10th PUC ಆ ಥರ ಮಾಡಿದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. PUC ಮಾಡಿದವರು ಕಾಲೇಜ್ ಅಂತ ಹಾಕಿ, ಮತ್ತೆ ಡಿಗ್ರಿ ಮಾಡಿದವರು ಬ್ಯಾಚುಲರ್ ಅಂತ ಹಾಕಿ, ಮಾಸ್ಟರೇಟ್ ಕಲ್ತವ್ರು ಮಾಸ್ಟರ್ ಅಂತ ಹಾಕಿ, ಡಾಕ್ಟರೇಟ್ ಕಲ್ತವ್ರು ಡಾಕ್ಟರೇಟ್ ಅಂತ ಹಾಕಿ. ಸೊ ಏನು ಕಲ್ತೀರಾ ಅದು ಸ್ಪೆಸಿಫೈ ಮಾಡಿ. ಮಿನಿಮಮ್ ನೀವು ಇಲ್ಲಿ ಸ್ಕೂಲ್ ಅಂತ ಹೇಳಿದ್ರೆ 10th ಮಾಡಿದ್ರು ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆನಾ. ಸೊ ನಾನಿಲ್ಲಿ ಮಾಸ್ಟರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯುವರ್ ಇಂಗ್ಲಿಷ್ ಲೆವೆಲ್ ನೇಟಿವಾ ಅಡ್ವಾನ್ಸ್ಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ನಿಮ್ದು ಯಾವುದು ನಿಮ್ದು ಇಂಗ್ಲಿಷ್ ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಓಕೆ. ಅದಾದ್ಮೇಲೆ ಕಂಟಿನ್ಯೂ ಕೊಡಿ. ಮತ್ತೆ ಲೆಟ್ ಸಿ ಇಫ್ ಯು ಆರ್ ಅ ಮ್ಯಾಚ್ ಆಯ್ತಾ. ಗೋ ಟು ಕ್ವಶನರೀಸ್ ಅಂತ ಇದೆಯಲ್ಲ ಇದಕ್ಕೆ ಒತ್ತಿ. ಸೊ ಆರ್ ಯು ಓಪನ್ ಟು ಕಮಿಷನ್ ಬೇಸ್ಡ್ ಸ್ಟ್ರಕ್ಚರ್ ದಟ್ ರಿಲೈ ಆನ್ ಕ್ಲೋಸಿಂಗ್ ದ ಸೇಲ್ಸ್, ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಟು ಬಿ ಏಬಲ್ ಟು ಪ್ರೊವೈಡ್ ಯುವರ್ ಸರ್ವಿಸ್ ಟು ಅವರ್ ಕ್ಲೈಂಟ್ಸ್ ಯು ನೀಡ್ ಟು ಹ್ಯಾವ್ ಅ PC ಆರ್ ಲ್ಯಾಪ್ಟಾಪ್. ಡು ಯು ಹ್ಯಾವ್ ದ ರಿಕ್ವೈರ್ಡ್ ಇಕ್ವಿಪ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಸೆಲೆಕ್ಟ್ ಮಾಡಿ. To be able to provide the service to our customers, so you need a quiet place, so you can stay focused while delivering our service. Do you have a suitable workspace ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಸ್ಪೆಸಿಫೈ ಮಾಡಿ. ಈಸ್ ಯುವರ್ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಅಂಡ್ ಡಸ್ ಇಟ್ ಹ್ಯಾವ್ ಅ ಸ್ಪೀಡ್ ಆಫ್ ಅಟ್ ಲೀಸ್ಟ್ 20 Mbps? ಎಸ್ ಅಂತ ಸ್ಪೆಸಿಫೈ ಮಾಡಿ. ಅವರ್ ಬಿಗ್ಗೆಸ್ಟ್ ಮಾರ್ಕೆಟ್ ಈಸ್ ದ US. ನೋಡಿ, ಅವರು US ಕಂಪನಿಗೆ ನಿಮ್ದು ಇಲ್ಲಿ ಹಾಕುವಂಥದ್ದು ನಿಮ್ಮನ್ನ. ಸೊ ಕ್ಯಾನ್ ಯು ಪ್ರೊವೈಡ್ ಯುವರ್ ಸರ್ವಿಸ್ ಅಕಾರ್ಡಿಂಗ್ ಟು ದ ಯುವರ್ ಟೈಮ್ ಝೋನ್ ಅಂತಂದ್ರೆ ನಿಮಗೆ ನೈಟ್ ಕೆಲಸ ಇರ್ತದೆ. ಸೊ ಎಸ್ ಅಂತ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್, ಆರ್ ಯು ರೆಡಿ ಟು ಡೆಡಿಕೇಟ್ 2 weeks to your learning before you start earning ಅಂತ ಕೇಳ್ತಾ ಇದ್ದಾರೆ. ಎಸ್. ನೆಕ್ಸ್ಟ್, ಕೈಂಡ್ಲಿ ನೋಟ್ ದಟ್ ಯು ವಿಲ್ ಬಿ ರಿಕ್ವೈರ್ಡ್ ಟು ಸ್ಟಾರ್ಟ್ ಪ್ರೊವೈಡಿಂಗ್ ಸರ್ವಿಸಸ್ ಫಾರ್ ಡ್ರೀಮ್ಪೋರ್ಟ್ ರೈಟ್ ಆಫ್ಟರ್ ಪಾಸಿಂಗ್ ದ ಲರ್ನಿಂಗ್ ಸ್ಟೇಜ್. ಪ್ಲೀಸ್ ಕನ್ಫರ್ಮ್ ದಟ್ ಯು ಆರ್ ಓಕೆ ವಿತ್ ದಿಸ್. ಇದಕ್ಕೆ ಎಸ್ ಅಂತ ಹಾಕಿ. ಆ ಟ್ರಾವೆಲ್ ಮ್ಯಾನೇಜರ್ ಇಸ್ ಅ ಕಾಂಟ್ರಾಕ್ಟ್ ಅಂಡರ್ ಎಂಗೇಜ್ಡ್ ಅಂಡರ್ ಅ ಫ್ರೀಲಾನ್ಸ್ ಸರ್ವಿಸ್ ಅಗ್ರಿಮೆಂಟ್. ಸೊ ಇದು ಎಸ್ ಅಂತ ಹಾಕಿ. ಅದಾದ್ಮೇಲೆ to be eligible for this freelance opportunity you should be aged over 18
ಅಥವಾ 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ. ಪ್ರತಿಯೊಂದು ಕೆಲಸದಲ್ಲಿ ಪಾನ್ ಕಾರ್ಡ್ ಕೇಳ್ತಾರೆ. ಏನಕ್ಕಂತ ಹೇಳಿದ್ರೆ ಟ್ಯಾಕ್ಸ್ ಎಲ್ಲ ಇದು ಮಾಡುವಂಥದ್ದಲ್ಲ. ಸೊ ಅದಕ್ಕೆ ಕೇಳ್ತಾರೆ. ಸೊ ನಿಮ್ದು 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ನೀವು ಅದಕ್ಕೆ. ಓಕೆ. ಸೊ ಎಸ್. ಕ್ಯಾನ್ ಯು ಡೆಡಿಕೇಟ್ 35 plus hours weekly to Dreamport to ensure your efforts are paid with a corresponding result? Yes ಅಂತ ಹಾಕಿ. To qualify, you must not be on any sanction list or should have no criminal conviction in the past 5 years. Please confirm your ಕಾಂಪಿಯನ್ಸ್ ವಿತ್ ದೀಸ್ ರಿಕ್ವೈರ್ಮೆಂಟ್ ಅಂತ ಇದೆ. ಇನ್ನು ಕಳ್ತನ ಮಾಡಿರ್ಬಾರ್ದು, ನೀವು ಏನೋ ನಿಮಗೆ ಜೈಲ್ದು ಏನೋ ಇದಿರಬಾರ್ದು ಅಂತ, ಕ್ರಿಮಿನಲ್ ಏನೋ ಇದಾಗಿರ್ಬಾರ್ದು ನಿಮ್ಮ ಮೇಲೆ ಅಂತ. ಸೊ ಎಸ್ ಅಂತ ಹಾಕಿ. ಸೊ ಅದಾದ್ಮೇಲೆ ಸಬ್ಮಿಟ್ ಮಾಡಿ. ಸೊ ಈ ಥರ ಬರ್ತದೆ ನಿಮಗೆ. ಸೊ 10 ದಿನ 23 ಗಂಟೆ 59 ನಿಮಿಷ 49 ಸೆಕೆಂಡ್. ಓಕೆ, ಇಷ್ಟು ಟೈಮ್ ಇದೆ ನೀವು ಇದನ್ನು ಕಂಪ್ಲೀಟ್ ಮಾಡೋಕ್ಕೆ. ಓಕೆ. ಡಿಯರ್ ಸುಷ್ಮಿತಾ ಪ್ರಭು, ವಿ ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ Dreamport. You will be need to pass several steps to become a part of Dreamport freelancer. First, we invite you to undergo a general knowledge assessment. You will have a 20 minutes to complete it. Please start it a convenient time as assessment must be completed in one go. ಆಯ್ತಾ? ಸೊ ಒನ್ ಗೋ ಅಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಅಸೆಸ್ಮೆಂಟ್ ಅನ್ನ. ಸೊ ನಿಮ್ಗೆ ಯಾವಾಗ ಟೈಮ್ ಫ್ರೀ ಇರ್ತೀರಾ, ಸೊ 15ರ ಒಳಗೆ ಇದು ಕಂಪ್ಲೀಟ್ ಮಾಡಬೇಕು. ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಆ ಟೈಮಲ್ಲಿ ಮಾಡಿ. ಸೊ ನಾನು ನಿಮ್ಗೆ ಇದರಲ್ಲಿ ಹೆಲ್ಪ್ ಮಾಡ್ತೀನಿ. ಸೊ ನೀವು ಇವಾಗಲೇ ಮಾಡ್ಬೋದು. ಓಕೆ. ಸೊ ಇಲ್ಲಿ ಕ್ವಶನ್ಸ್ ಈ ಥರ ಇರ್ತದೆ. ಓಕೆ, ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಇರ್ತದೆ. ಸೊ ಇದನ್ನು ನೀವು ಕ್ಲಿಯರ್ ಮಾಡಬೇಕಾಗ್ತದೆ. ಇವಾಗ ನಾವು ಪ್ರತಿಯೊಂದು ಕ್ವಶನಿಗೆ ಆನ್ಸರ್ ಮಾಡೋಣ. ಸೊ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಂಗೊಂದು ಸೀಕ್ವೆನ್ಸ್ ಇದೆ ನೋಡಿ. ನಂಗೆ ಇದು ಫಸ್ಟ್ ಕ್ವಶನ್, ಇದು ಸೆಕೆಂಡ್ ಕ್ವಶನ್. ನಿಮ್ಗೆಲ್ಲ ಉಲ್ಟಾ ಪಲ್ಟಾ ಕ್ವಶನ್ ಬರ್ತದೆ. ಆಯ್ತಾ? ಸೇಮ್ ಕ್ವಶನ್ ಬರ್ತದೆ, ಆರ್ಡರ್ ಚೇಂಜ್ ಇರ್ತದೆ. ಸೊ ಕರೆಕ್ಟ್ ಆಗಿ ನೋಡಿ ಇದಕ್ಕೆ ನೀವು ಆನ್ಸರ್ ಮಾಡಿ. ನಾನು ನಿಮ್ಗೆ ಆನ್ಸರ್ ಕೊಟ್ಬಿಡ್ತೀನಿ. ಓಕೆ. ಈ ತರ ಕಾಯಿನ್ಸ್ ಇದ್ರೆ ಅದಕ್ಕೆ ಆನ್ಸರ್ ಸ್ಕಲ್ಪ್ಚರ್ಸ್. ಓಕೆ. ಅದಾದ್ಮೇಲೆ ಈ ತರ ನಿಮ್ಗೆ ಬಾಕ್ಸ್ ಇದ್ದು ಈ ತರ ಕ್ವಶನ್ಸ್ ಇದ್ರೆ ಇದಕ್ಕೆ 13. ಓಕೆ. ಅದಾದ್ಮೇಲೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟೇಷನ್ ಎಕ್ಸ್ ಅಂಡ್ ವೈ 180 ಕಿಲೋಮೀಟರ್ಸ್. ಈ ತರ ಕ್ವಶನ್ ಇದ್ರೆ ಇದಕ್ಕೆ ಆನ್ಸರ್ 5 PM. ಓಕೆ. ಸೊ ಪ್ರಾಜೆಕ್ಟ್ ಟೀಮ್ ಹ್ಯಾಡ್ 16 ನ್ಯೂ ಹೈರ್ಸ್. ಸೊ ಇದು ಕರೆಕ್ಟ್ ಆಗಿ ನೋಡಿ, 2 ಕ್ವಶನ್ ಸೇಮ್ ಇದೆ. ಸೊ ಇದಕ್ಕೆ 4 ಫ್ಯೂವರ್ ಪೀಪಲ್. ಇನ್ನೊಂದು ಇದು ಕ್ವಶನಿಗೆ 28 ಪೀಪಲ್. ಫ್ಯೂವರ್ ಪೀಪಲ್ ಅಂತ ಇದ್ರೆ 4 ಪೀಪಲ್, ಖಾಲಿ ಇದ್ರೆ 28 ಆನ್ಸರ್. ನಾನು ಆಲ್ರೆಡಿ ಆನ್ಸರ್ ಫೈಂಡ್ ಔಟ್ ಮಾಡಿ ನಿಮ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ ಡೈರೆಕ್ಟ್ಲಿ. ಓಕೆನಾ? ಸೊ ಜಾಸ್ತಿ ಲಾಂಗ್ ಮಾಡೋದು ಬೇಡ ವಿಡಿಯೋ ಅಂತ. ಸೊ ನೆಕ್ಸ್ಟ್, ಸೊ ಈ ತರ ಬಾಕ್ಸ್ ಇದು ನಿಮ್ಗೆ ಈ ತರ ಕ್ವಶನ್ ಇದ್ರೆ ಇಲ್ಲಿ 4. ಓಕೆ. ಸೊ ಇಲ್ಲಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು P and M. ಓಕೆ. ಸೇಮ್ ಸೀಕ್ವೆನ್ಸ್ ಬಂದ್ರೆ ನಿಮ್ಗೆ ಈಸಿ, ಸೇಮ್ ಆನ್ಸರ್ ಟಿಕ್ ಮಾಡ್ಕೊಂಡು ಹೋಗ್ಬೋದು. ಆರ್ಡರ್ ಚೇಂಜ್ ಬಂದ್ರೆ ಸ್ವಲ್ಪ ಕರೆಕ್ಟ್ ಆಗಿ ನೋಡಿ ನಾನು ಯಾವ್ದು ಆನ್ಸರ್ ಇದೆ ಅದು ನೀವು ಆನ್ಸರ್ ಹಾಕೊಂಡು ಹೋಗಿ. P and M. ಅದಾದ್ಮೇಲೆ ಇಲ್ಲಿ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 7. ಓಕೆ. ಅದಾದ್ಮೇಲೆ ಈ ತರ ಬಾಕ್ಸ್ ಇದ್ದು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 6. ಓಕೆ. ಅದಾದ್ಮೇಲೆ ಈ ತರ ಬಾಕ್ಸ್ ಖಾಲಿ ಫಸ್ಟ್ ಇದ್ರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಟೆಪ್ E. ಆ ಥರ ನೆನ್ಪಿಟ್ಕೊಳ್ಳಿ ನೀವು. ಓಕೆ. ಸಾರಿ, ಬಾಕ್ಸ್ ಅಲ್ಲಿ F ಇರೋದು. ಓಕೆ. ಅದಾದ್ಮೇಲೆ ಆರ್ಗನೈಸೇಷನ್ಗೆ ಇದಂತ ಕೇಳ್ತಾ ಇದ್ದಾರೆ. ಸೊ ಸಮ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಸ್ ಎಂಪ್ಲಾಯೀಸ್ ಆರ್ ಡೈರೆಕ್ಟರ್ಸ್. ಓಕೆ. ಸೊ ಈ ತರ ಆನ್ಸರ್ ನಾನು ಸ್ಲೋಲಿ ಇನ್ನೊಮ್ಮೆ ಮೇಲೆ ಇದು ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ಯಾವುದಾದ್ರೂ ರಾಂಗ್ ಆನ್ಸರ್ ಮಾಡಿದರೆ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ವಿಡಿಯೋ ಸ್ಟಾಪ್ ಮಾಡ್ಕೊಂಡು ನೋಡಿಕೊಂಡು ಕರೆಕ್ಟ್ ಆಗಿರೋ ಆನ್ಸರ್ ಮಾಡಿ. ಓಕೆ. ಸೊ ಈ ಥರ ಆನ್ಸರ್. ಓಕೆ. ಆಯ್ತು ನಂದು. ಈಗ ನೆಕ್ಸ್ಟ್, fill in the blanks with the correct form of the word. She always dash her homework before dinner. ಮಾಡಿ ಅಂತ ಹೇಳಿದ್ರೆ ಚಾಟ್ GPT ಹೆಲ್ಪ್ ತಗೊಳ್ಳಿ. ಕೆಲವೊಮ್ಮೆ ನಮ್ಮದು ಆನ್ಸರ್ ರಾಂಗ್ ಆಗುತ್ತೆ. ಆಯ್ತಾ? ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ಚಾಟ್ GPT ಹೆಲ್ಪ್ ತಗೊಳ್ಳಿ. ಜಸ್ಟ್ ಎಲ್ಲ ಕಾಪಿ ಮಾಡಿ ಮತ್ತೆ ಚಾಟ್ GPTಗೆ ತಂದು ಪೇಸ್ಟ್ ಮಾಡಿ. ಸೊ ಇದಕ್ಕೆ ಡಸ್ ಗೊತ್ತು ಆನ್ಸರ್, ಬಟ್ ಸ್ಟಿಲ್ ಏನಕ್ಕಂತಂದ್ರೆ ರಾಂಗ್ ಆಗಬಾರ್ದು. ನೀವು ಪಾಸ್ ಆಗಬೇಕಲ್ಲ ಟೆಸ್ಟ್, ಅದಕ್ಕೆ. ಮತ್ತೆ ಇವಾಗ ನಿಮಗೆ ಕ್ವಶನ್ ಚೇಂಜ್ ಆದರೂ ಕೂಡ ನೀವು ಆರಾಮಾಗಿ ಇದು ಮಾಡ್ಬೋದು. ನಿಮಗೆ ಬೇಡ ಚಾಟ್ GPT ಏನು ಬೇಡ ಅಂತಂದ್ರೆ ನನ್ನ ಆನ್ಸರಿಗೆ ಕಾಪಿ ಮಾಡ್ಬೋದು. ಸೇಮ್ ಕ್ವಶನ್ ಬಂದರೆ, ಡಿಫ್ರೆಂಟ್ ಕ್ವಶನ್ ಬಂದರೆ ಏನು ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳ್ದಂಗೆ ಚಾಟ್ GPTಗೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಸೊ ಇದು ಜಸ್ಟ್ ಕಾಪಿ ಮತ್ತೆ ಚಾಟ್ GPTಗೆ ತಂದು ಪೇಸ್ಟ್. ಸೊ ಕರೆಕ್ಟ್ ಆಗಿರೋ ಆನ್ಸರ್ ಕೊಡ್ತದೆ ಅದು. ಹಿ ಈಸ್ ದ ಮ್ಯಾನ್ ಹೂ ಓನ್ ದ ಲಾಟ್ರಿ. He is the man who won the lottery. ಇದು ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಓಕೆ. he has been working here
ಆ್ಯಕ್ಚುಲಿ ಸಿನ್ಸ್ ಅನ್ಸುತ್ತೆ. ನೋಡೋಣ. ಸಿನ್ಸ್ ಕರೆಕ್ಟ್. ಡೌಟ್ ಇದ್ರೂ ನೀವು ಕರೆಕ್ಟ್ ಆಗಿ ಇದು ಮಾಡಿ ಫ್ರೆಂಡ್ಸ್. ಗೋಸ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. At. Choose the correct sentence. We have finished our work. We have finished our work. We has ಇದಕ್ಕೆ ಬಂದ್ಬಿಟ್ಟು ವಿ ಹ್ಯಾವ್ ಫಿನಿಶ್ ಅವರ್ ವರ್ಕ್ ಅನ್ಸುತ್ತೆ. ನೋಡೋಣ. ಸೆಕೆಂಡ್ ಒನ್ ಅನ್ಸುತ್ತೆ, ಗೊತ್ತಿಲ್ಲ. ವಿ ಹ್ಯಾವ್ ಫಿನಿಶ್ಡ್ ಅವರ್ ವರ್ಕ್ ಕರೆಕ್ಟ್ ನಾನು ಹೇಳೋದು ಇದು. ನೆಕ್ಸ್ಟ್ ಇದು ಪ್ಯಾರಾಗ್ರಾಫ್ ಓದಿ ಕ್ವಶನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ನಾವು ಕಾಪಿ ಪೇಸ್ಟ್ ಮಾಡೋಣ. ಸೊ ಕಾಪಿ ಪೇಸ್ಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನನ್ನ ಆನ್ಸರ್ ನೋಡಿ ಕಾಪಿ ಮಾಡಿ ಅಷ್ಟೇ. The team worked hard and collaborated well. ಇದು. ನೆಕ್ಸ್ಟ್ ಚೂಸ್ ದ ನ್ಯಾಚುರಲ್ ಫೇಸ್. ಇದಕ್ಕೆ ಬಂದ್ಬಿಟ್ಟು ಆನ್ಸರ್ ಹ್ಯಾಡ್. ಇದು. ನೆಕ್ಸ್ಟ್ ಗೊತ್ತಿದ್ರು ಆನ್ಸರ್ ಕಾಪಿ ಪೇಸ್ಟ್ ಇದು ಮಾಡಿ ಫ್ರೆಂಡ್ಸ್. ಇದು ಆನ್ಸರ್ ಅಲ್ಲ, ಬ್ರೇಕ್ ಸ್ಪೆಲ್ಲಿಂಗ್ ಏನೇನೋ ಕೊಟ್ಟಿದ್ದಾರೆ. ಸೊ if he studied harder, he would have passed the exam. If he studied. ನೆಕ್ಸ್ಟ್ ಚೂಸ್ ದ ಕರೆಕ್ಟ್. ಇದು she told me she would arrive tomorrow. She told me she would arrive tomorrow. She told me she will arrive. She would arrive tomorrow ಅಲ್ಲ. She told me she would arrive tomorrow. ಕರೆಕ್ಟ್ ನೋಡಿ ಫ್ರೆಂಡ್ಸ್. ಚೂಸ್ ದ ಕರೆಕ್ಟ್ ಫಾರ್ಮ್. ನೀವಿದು ಫೇಲ್ ಆದರೆ ನಿಮಗೆ ನೆಕ್ಸ್ಟ್ ಟ್ರೈನಿಂಗ್ ಹೋಗೋಕ್ಕಾಗಲ್ಲ. ಟ್ರೈನಿಂಗ್ ಹೋಗ್ಲಿಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಇದು ಕೆಲಸ ಸಿಗಲ್ಲ. ಐ ಹ್ಯಾವ್ ಗಾನ್ ಟು ದ ಸ್ಟೋರ್. ಇದು. ನೆಕ್ಸ್ಟ್ ವಿಚ್ ಈಸ್ ದ ಫಾಲೋವಿಂಗ್ ವರ್ಡ್ಸ್ ಸಿನಾನಿಮ್ ಫಾರ್ ಕಾಂಪ್ಲಿಕೇಟೆಡ್. ಕಾಂಪ್ಲಿಕೇಟ್ ಅಂದರೆ ಡಿಫಿಕಲ್ಟ್. ನಂಗೆ ಗೊತ್ತಿಲ್ಲ, ಸರಿ ನೋಡೋಣ ಒನ್ಸ್. ಡಿಫಿಕಲ್ಟ್ ಕರೆಕ್ಟ್ ನಾನು ಹೇಳಿದ್ದು. ಅದಾದಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್. ದ ಬುಕ್ ಈಸ್ ಆನ್ ದ ಟೇಬಲ್ ಅಲ್ಲ, ಗೊತ್ತು ಬಟ್ ಸ್ಟಿಲ್. ಆನ್ ದ ಟೇಬಲ್ ಎಸ್ ಕರೆಕ್ಟ್ ಸೆಂಟೆನ್ಸ್. ನಾನು ಕ್ವಶನ್ ಕೂಡ ಓದ್ತಾ ಇಲ್ಲ, ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಸೇಮ್ ಕ್ವಶನ್ ಕಾಪಿ ಮಾಡಿದೆ ಅನ್ಸುತ್ತೆ. ದೇ ಆರ್ ಗೋಯಿಂಗ್ ಟು ದ ಪಾರ್ಕ್. ದೇ ಆರ್ ಗೋಯಿಂಗ್ ಟು ದ ಪಾರ್ಕ್ ಇದು. ಓಕೆ. ಐಡೆಂಟಿಫೈ ದ ಮಿಸ್ಪೆಲ್ಡ್ ವರ್ಡ್. ಸೊ ಯಾವುದು ರಾಂಗ್ ಆಗಿದೆ ಅದು ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕಂತ. ಅಯ್ಯೋ ಏನಕ್ಕದು ಸೇಮ್ ಆಗ್ತಾ ಇದೆ, ಆ ಥರ ಗೊತ್ತಾಗ್ತಾ ಇಲ್ಲ. ಎಕೊಮೊಡೇಟ್. ಸೊ ಅದು ಡಬಲ್ ಎಮ್ ಇರಬೇಕು, ಸಿಂಗಲ್ ಎಮ್ ಇದೆ ಇದು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ದ ಕ್ಯಾಟ್. ಸಿಟ್ಸ್ ಕರೆಕ್ಟಾಗಿ ಗೊತ್ತು, ಆದರೆ ಸುಮ್ಮನೆ ನೋಡೋದು. ನೆಕ್ಸ್ಟ್ ಐಡೆಂಟಿಫೈ ದ ಮಿಸ್ಪೆಲ್ಡ್ ವರ್ಡ್. ಏನಕ್ಕಂದ್ರೆ ರಾಂಗ್ ಆಗ್ಬಾರ್ದು, ನಾವು ಇದು ಎಕ್ಸಾಮ್ ಫೇಲ್ ಆಗ್ತೀವಿ ರಾಂಗ್ ಆದರೆ.
ಸಪರೇಟ್ ಸ್ಪೆಲ್ಲಿಂಗ್ ರಾಂಗ್ ಇದೆ ಇದು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಇದು ಪ್ರೂಫ್ ರೀಡ್. ನೆಕ್ಸ್ಟ್ ಇದರಲ್ಲಿ ಕರೆಕ್ಟ್ ಸೆಂಟೆನ್ಸ್ ಚೂಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಶಿ ಡಸಂಟ್ ಲೈಕ್ ಐಸ್ ಕ್ರೀಮ್. ಶಿ ಡಸಂಟ್ ಲೈಕ್ ಐಸ್ ಕ್ರೀಮ್ ಫಸ್ಟ್ ಒನ್ ಅಲ್ಲ, ಲೈಕ್ಸ್ ಅಲ್ಲ. ಓಕೆ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ದ ಇನ್ಫಾರ್ಮೇಶನ್ ಈಸ್ ವೆರಿ ಯೂಸ್ಫುಲ್. ದ ಇನ್ಫಾರ್ಮೇಶನ್ ಈಸ್ ವೆರಿ ಆರ್ ಆಯಿತು. ಇದು ಕರೆಕ್ಟ್ ನೋಡಿ ಫ್ರೆಂಡ್ಸ್, ಎಲ್ಲ ಒಂದೇ ಥರ ಇದೆ ನೋಡಿ. ಒಂದು ಇನ್ಫಾರ್ಮೇಶನ್ಸ್ ಅಂತ ಹಾಕಿದ್ದಾರೆ, ವೆರಿ ಹಾಕಿದ್ದಾರೆ. ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ತದೆ ಫ್ರೆಂಡ್ಸ್, ಕರೆಕ್ಟಾಗಿ ನೋಡಿ ಇದು ಮಾಡಿ. ನೀವು ಸ್ವಲ್ಪ ಇದು ಮಾಡಿದ್ರೆ ರಾಂಗ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾರೆ ಅವರು ನಿಮ್ಮನ್ನು ಫೇಲ್ ಮಾಡಿಸೋಕೆ. ಐ ಸಾ ಹರ್ ಎಟ್ ದ ಪಾರ್ಟಿ ಲಾಸ್ಟ್ ನೈಟ್. ಗೊತ್ತು. ಐ ಸಾ ಹರ್ ಎಟ್ ದ ಪಾರ್ಟಿ ಲಾಸ್ಟ್ ನೈಟ್. ಐ ಸಾ ಫಸ್ಟ್ ಒನ್. ಇದು ಈಸಿ ಇದೆ, ಕರೆಕ್ಟಾಗಿ ಗೊತ್ತಾಗುತ್ತೆ. ಹಬ್ಬ ಲಾಸ್ಟ್ ಸೆಂಟೆನ್ಸ್ ಸಾಕಾಯಿತು. ಕಾಪಿ ಪೇಸ್ಟ್ ಮಾಡಿ ಸಾಕಾಯ್ತು ನನಗೆ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಇದು ಓಕೆ. ಐ ಹೋಪ್ ಎಷ್ಟು ಕರೆಕ್ಟ್ ಆಗಿದೆಯೋ ಗೊತ್ತಿಲ್ಲ, ಪಾಸ್ ಆದರೆ ಸಾಕು. ಓಕೆ, ಸಬ್ಮಿಟ್. ಏ ಎಲ್ಲ 10 ಹಾಕುವ, ಟು ಈಸಿ. ಸಬ್ಮಿಟ್. ಇನ್ನೆಂತ ಮಾಡಬೇಕು ಇವರಿಗೆ? ಓಕೆ, ಇಲ್ಲೂ ಇದೆಯಾ? ನೋ. ಸಬ್ಮಿಟ್. ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಕಂಗ್ರ್ಯಾಚುಲೇಷನ್ ಆನ್ ಸಕ್ಸಸ್ಫುಲಿ ಪಾಸಿಂಗ್ ದ ಆನ್ಲೈನ್ ಅಸೆಸ್ಮೆಂಟ್. 91% ಬಂದೆ ಫ್ರೆಂಡ್ಸ್. ಸೊ ನಂದೇ ಆನ್ಸರ್ ಕಾಪಿ ಪೇಸ್ಟ್ ಮಾಡಿ ಸೇಮ್ ಪರ್ಸೆಂಟೇಜ್ ಬರಲಿ ನಿಮಗೆ, ಆಯ್ತಾ? ಪಾಸ್ ಆಗಿ 100% ಬಂದರೂ ಬೆಸ್ಟ್. ನಂದು ಯಾವ್ದು ರಾಂಗ್ ಇದೆ ಅದು ನಿಮ್ಗೆ ಗೊತ್ತಾದ್ರೆ ನೀವು ಕರೆಕ್ಟ್ ಆನ್ಸರ್ ಹಾಕಿ. ಓಕೆ, ಸೊ ವಿ ಆರ್ ಗ್ಲಾಡ್ ಟು ಇನ್ವೈಟ್ ಯು ಟು ದ ನೆಕ್ಸ್ಟ್ ಸ್ಟೆಪ್, ಆನ್ಲೈನ್ ಟ್ರೈನಿಂಗ್. ಇವಾಗ ಆನ್ಲೈನ್ ಟ್ರೈನಿಂಗ್ ಮಾಡಬೇಕು. ಆನ್ಲೈನ್ ಟ್ರೈನಿಂಗ್ ಅಂತಂದ್ರೆ ಒಂದು ವಿಡಿಯೋ ಎಲ್ಲ ಇರ್ತದೆ, ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ವಿಡಿಯೋ ಕೊಡ್ತಾರೆ, ಇಲ್ಲ ಅಂತಂದ್ರೆ ಡಾಕ್ಯುಮೆಂಟ್ ಇರ್ತದೆ, ಅದನ್ನ ನೀವು ಚೆನ್ನಾಗಿ ಓದಬೇಕು ಮತ್ತೆ ಅರ್ಥ ಮಾಡ್ಕೋಬೇಕು. ಅದ್ರ ಮೇಲೆ ಕ್ವಶನ್ ಇರುತ್ತೆ. ಓಕೆ, ಅದನ್ನ ನೀವು ಆನ್ಸರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆನ್ಲೈನ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಕ್ ಸಾಧ್ಯ. ಓಕೆ, ಇದ್ರಲ್ಲಿ ತುಂಬಾ ಜನ ಫೇಲ್ ಆಗ್ತಾರೆ. ಸೊ ಆದಷ್ಟು ನೀವು ಕರೆಕ್ಟ್ ಆಗಿ ಮಾಡಬೇಕು. ಓಕೆ, ಇಲ್ಲಿ ಕಂಟಿನ್ಯೂ ಕೊಡಿ. ಇದು ಸ್ಟೆಪ್ಸ್ ತುಂಬಾ ಜನರಿಗೆ ಅರ್ಥ ಆಗಿರಲ್ಲ, ಸೊ ದಯವಿಟ್ಟು ನಾನು ಮಾಡೋದನ್ನ ನೋಡಿ ಇಲ್ಲಿ. ಓಕೆನಾ? ಸೊ ಈ ತರ ಮಾಡ್ಯೂಲ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಅವರು. ಓಕೆನಾ? ಸ್ಟಾರ್ಟ್ ಯುವರ್ ಟ್ರೈನಿಂಗ್. ಅಪ್ರಾಕ್ಸಿಮೇಟ್ ಟೋಟಲ್ ಡ್ಯೂರೇಷನ್ 20 ಗಂಟೆ. ಆಯ್ತಾ? 20 ಗಂಟೆ. ಇವಾಗ ನಾನು ಎಷ್ಟು ಇವತ್ತು 12ವರೆಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೇ ನಂಗೆ ಕಂಪ್ಲೀಟ್ ಮಾಡ್ಬೇಕಾಗಿಲ್ಲ. ಆಯ್ತಾ? ಒಂದ್ಗೋ ಅಲ್ಲಿ ಮಾಡ್ಬೇಕಾಗಿಲ್ಲ. ಸ್ವಲ್ಪ ನಾನು ಇವತ್ತು ಮಾಡ್ತೀನಿ. ಓಕೆ, ಒಂದು 4 ಗಂಟೆ ಇವತ್ತು ಮಾಡ್ತೀನಿ. ಆ ತರ ಎಷ್ಟು ದಿನ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ ತರ ನೀವು ಕಂಪ್ಲೀಟ್ ಮಾಡುವಂಥದ್ದು. ಇಷ್ಟೆಲ್ಲ ಮಾಡ್ಯೂಲ್ ಇರ್ತದೆ ಟ್ರೈನಿಂಗ್ ಅಲ್ಲಿ. ಓಕೆ, ನೀವು ಇದನ್ನೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು. ಓಕೆನಾ? ಸೊ ಗೋ ಟು ಟ್ರೈನಿಂಗ್ ಮಾಡಬೇಕು. ಸೊ ಇದು ಸ್ಟೆಪ್ ದಯವಿಟ್ಟು ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ನಾನು ಕ್ಲಿಯರ್ ಆಗಿ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಓಕೆ, ನಂಗೆ ಟ್ರೈನಿಂಗ್ ತಗೊಳ್ಳೋಷ್ಟು ಇದಿಲ್ಲ, ನಂಗೆ ಇಲ್ಲಿ ಇದು ಮಾಡಲ್ಲ, ಅಲೋ ಮಾಡಲ್ಲ ಯೂಟ್ಯೂಬ್ ಅಲ್ಲಿ. ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಇದಾಗೋದು ಅಂತ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತಲ್ಲ. ಇಲ್ಲಿ ರೀಡೈರೆಕ್ಟ್ ಟು SSO. ಸೊ ನಾನು ಮಾಡ್ದಂಗೆ ಮಾಡಬೇಕು ನೀವು. ಓಕೆ, ಸೊ ನಾವು ಈ ತರ ಇಲ್ಲಿ ಬರ್ತೀವಿ ಅವಾಗ. ಓಕೆ, ಇಲ್ಲಿ ನಿಮ್ದು ಫುಲ್ ನೇಮ್ ನಾನಿಲ್ಲಿ ಸುಷ್ಮಿತಾ ಅಂತ ಹಾಕ್ತೀನಿ. ಓಕೆ, ಆಟೋಮೆಟಿಕ್ ಆಗಿ ನನ್ನ ಮೇಲ್ ಐಡಿ ಎಲ್ಲ ತಗೊಂತದೆ. ಟೈಮ್ ಝೋನ್ ನೀವಿಲ್ಲಿ ಸ್ಪೆಸಿಫೈ ಮಾಡ್ಬೋದು. ಅದಾದ್ಮೇಲೆ ಲಾಸ್ಟ್ ನೇಮ್ ಎಲ್ಲ ಬರ್ತದೆ ನಿಮ್ಗೆ. ಇಲ್ಲಿ ಲೊಕೇಶನ್ ಎಲ್ಲ ಬರ್ತದೆ ಆಟೋಮೆಟಿಕ್. ಲ್ಯಾಂಗ್ವೇಜ್ ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಅದಾದ್ಮೇಲೆ ಸೇವ್ ಚೇಂಜಸ್ ಮಾಡ್ತೀನಿ. ಓಕೆ, ನನ್ನ ಪ್ರೊಫೈಲ್ ಕಂಪ್ಲೀಟ್ ಆಯ್ತು ಈಗ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ತರ ಒಂದು ಪೇಜ್ ಕಾಣ್ಲಿಕ್ಕೆ ಸಿಗ್ತದೆ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಪೇಜ್ ಡೈರೆಕ್ಟ್ ಆಗಿ ಲೋಡ್ ಆಗಲ್ಲ. ಲಾಗಿನ್ ಟೈಮಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೇಳ್ತದೆ. ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಮೇಲ್ ಅವಾಗ ಏನ್ ಕೊಟ್ಟಿರ್ತೀರ ನೋಡಿ, ಆ ಮೇಲ್ ಐಡಿ ಹೋಗಿ ಚೆಕ್ ಮಾಡಬೇಕು. ಅಲ್ಲಿ ನಿಮ್ಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಬಂದಿರ್ತದೆ ಡ್ರೀಮ್ ಪೋರ್ಟ್ ಇಂದ. ನೋಡಿ ಈ ತರ ಇರ್ತದೆ, ಜಾಯಿನ್ ಡ್ರೀಮ್ ಪೋರ್ಟ್ ಅಂತ ಇರ್ತದೆ. ಅವ್ರ ಕಡೆಯಿಂದ ನಿಮ್ಗೆ ಲಾಗಿನ್ ಡೀಟೇಲ್ಸ್ ಬಂದಿರ್ತದೆ. ಓಕೆ, ಸೊ ನಂಗೆ ಡೀಟೇಲ್ಸ್ ಬಂದಿದೆ. ಸೊ ನಿಮ್ಗೆ ಕೂಡ ಡೀಟೇಲ್ ಬಂದಿರ್ತದೆ, ಅದನ್ನು ಹಾಕೊಂಡು ನೀವು ಲಾಗಿನ್ ಆಗಬೇಕಾಗ್ತದೆ. ಓಕೆ, ಸೊ
ಈ ಥರ ಇರುತ್ತೆ. ಇಲ್ಲಿ ಟ್ರೈನಿಂಗ್ ಅದೇ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ 1 ಬೈ 1 ನೀವು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಮಾಡ್ಯೂಲ್ಸ್ ಇರ್ತದೆ ನೋಡಿ, ಇದನ್ನು 1 ಬೈ 1 ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಓಕೆ, ಎಷ್ಟು ದಿನ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ನಾನು ಪಾಸ್ ಆಗಿದ್ದದ್ದು ಇಲ್ಲಿ ಹಾಕಿದ್ದಾರೆ. ಸೊ 3 ದಿನ ನೀವು ಟ್ರೈನಿಂಗ್ ಇಂಟ್ರೋ ಅಂತಿದೆ ನೋಡಿ, ಅದು 3 ದಿನ ಕೊಡ್ತಾರೆ ನಿಮಗೆ. ಅದ್ರ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಟ್ರೈನಿಂಗ್ ಇಂಟ್ರೋ. ಓಕೆ, ಅದು ಕೋರ್ಸ್ ನೀವು 3 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫಸ್ಟ್ ಸ್ಟೇಜ್ ಆನ್ಲೈನ್ ಟ್ರೈನಿಂಗ್ ಇರ್ತದಲ್ಲ, ಅದನ್ನು 10 ದಿನದ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಮತ್ತು 6 ಡೇಸಲ್ಲಿ ಸ್ಟೇಜ್ 2 ಪ್ರೀ ಲೈವ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಬೇಕಾಗ್ತದೆ. ಇಷ್ಟು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ, ಒನ್ ಆಫ್ಟರ್ ಏನದರ್. ನೀವು ಈ ಥರ ಅದೆಲ್ಲ ಇದು ಕಂಪ್ಲೀಟ್ ಮಾಡಿ ಆದ ಕೂಡ ಇನ್ನೊಂದು ಓಪನ್ ಆಗ್ತದೆ, ಇದು ಕಂಪ್ಲೀಟ್ ಆದ ಕೂಡ ಇದು ಓಪನ್ ಆಗ್ತದೆ. ಆ ಥರ 1 ಬೈ 1 ನೀವು ಮಾಡ್ಕೊಂಡು ಹೋಗಬೇಕಾಗ್ತದೆ. ಎಲ್ಲ ಮಾಡ್ಯೂಲ್ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಟ್ರೈನಿಂಗ್. ಓಕೆ, ಅಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಕ್ಲೈಂಟ್ ಜೊತೆ ನೀವು ಕೆಲಸ ಮಾಡಿ ನಿಮ್ಗೆ ಇಲ್ಲಿ ಹಣ ಮಾಡಲಿಕ್ಕಾಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಅವರು, ಈ ಥರ. ಓಕೆ, ನಿಮ್ಗೆ ಏನಾದರೂ ಕ್ವಶನ್ಸ್, ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಟ್ರೈನಿಂಗ್ @dreamport.me ಅಂತ ಇದೆಯಲ್ಲ, ಇವರಿಗೆ ನೀವು ಡೈರೆಕ್ಟಾಗಿ ಮೇಲ್ ಕಳಿಸ್ಬೋದು, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಫರ್ದರ್. ಓಕೆ, ಸೊ ಈ ಥರ ನೀವು ಇದಕ್ಕೆ ಅರ್ಜಿ ಸಲ್ಲಿಸೋದು ಮತ್ತು ಇಷ್ಟು ದಿನ ಇರ್ತದೆ ನಿಮಗೆ ಟ್ರೈನಿಂಗ್ಗೆ. ಓಕೆ, ಇದರ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಕೆಲವೊಬ್ಬರಿಗೆ ಇಲ್ಲ, ಅಷ್ಟು ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋದರೆ 1-2 ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಓಕೆ, ಸೊ ನೀವೇನು ಮಾಡಿ ಅಂತ ಹೇಳಿ ChatGPT ಹೆಲ್ಪ್ ತೊಗೊಳ್ಳಿ, ಜಿಮಿನಿ ಇದೆ, ಅದೆಲ್ಲ ಹೆಲ್ಪ್ ತೊಗೋಬೋದು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದ ಟ್ರೈನಿಂಗ್ ಟೈಮಲ್ಲಿ. ಓಕೆ, ಸೊ ಈ ಥರ ನೀವು ಮಾಡುವಂಥದ್ದು. ಸೊ ಗೈಸ್, ಇದಾಗಿತ್ತು ಇವತ್ತಿದು ವಿಡಿಯೋ. ನನ್ನ ಟ್ರೈನಿಂಗ್ ಹೇಗಂತ ನಿಮಗೆ ಹೇಳ್ಕೊಟ್ಟೆ. ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲ್ ಐಡಿಗೆ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಲಾಗಿನ್ ಆಗಿ ಟ್ರೈನಿಂಗ್ ತೊಗೊಳ್ಳಿ. ಓಕೆನಾ? ಸೊ ಡೇಸ್ ಕೂಡ ಎಷ್ಟಂತ ಎಲ್ಲ ಮೆನ್ಷನ್ ಮಾಡಿದೆ ನಿಮ್ಮ ವಿಡಿಯೋದಲ್ಲಿ, ದಯವಿಟ್ಟು ಎಲ್ಲ ನೋಡಿ ಮತ್ತೆ ನನ್ನ ಕಮೆಂಟ್ ಹಾಕಿ, ಆಯಿತಾ? ಅರ್ಧದಲ್ಲಿ ಒಂದು ಕಮೆಂಟ್ ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಅಷ್ಟು ಟ್ರೈನಿಂಗ್ ತೊಗೊಂಡ್ರೆ ಸಾಕು, ನಿಮ್ಗೆ ಇಲ್ಲಿ ಕೆಲಸ ಸಿಗ್ತದೆ, ಆಯಿತಾ? ಮತ್ತು ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅದ್ರ ಮೇಲೆ ನಿಮ್ಗೆ ಇಲ್ಲಿ ಸ್ಯಾಲ್ರಿ, ಆಯಿತಾ? ಸೊ ಒಂದು ಒಳ್ಳೆ ಆಪರ್ಚುನಿಟಿ, ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೆಲ್ಲ ಮನೆಯಲ್ಲೇ ಮಾಡುವಂಥ ಕೆಲಸ ನೋಡ್ತಾ ಇದ್ದಾರೆ ಅವರಿಗೆ ಇವರನ್ನ ಶೇರ್ ಕೂಡ ಮಾಡಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.